ಅಂಡರ್ಸ್ಟ್ಯಾಂಡಿಂಗ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ನಾವು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟನ್ನು ಎಕ್ಸ್ಪೆರಿಮೆಂಟ್ ಥ್ರೂ ಅರ್ಥ ಮಾಡ್ಕೊಳ್ಳೋಣ. ಏನು ಎಕ್ಸ್ಪೆರಿಮೆಂಟು? ಇಲ್ಲಿದೆ ನೋಡಿ ಪ್ರೊಸೀಜರು. ಡ್ರಾಪಿಂಗ್ ಅ ಬಿಲೇಟ್ಸ್ ಬಾಲ್ ಫ್ರಮ್ ಅ ಫಿಕ್ಸ್ಡ್ ಹೈಟ್ ಆನ್ ಟು ಫ್ಲೋರ್ ವಿಚ್ ಇಸ್ ಪ್ಲೇಸ್ಡ್ ಆನ್ ಅ ಸಾಫ್ಟ್ ಸರ್ಫೇಸ್. ಮೊದಲೇದಾಗಿ ಫ್ಲೋರ್ ಅಂತ ಹೇಳಿದ್ರೇನೋ ಇಟ್ಟುಕೊಂಡ್ರ, ಅಕ್ಕಿ ಹಿಟ್ಟೋ ಗೋಧಿ ಹಿಟ್ಟೋ ಯಾವುದೋ ಒಂದು ಹಿಟ್ಟು ತಗೊಳ್ಳಿ, ಆಯಿತಾ? ಈ ಥರ ತಲ್ದಿಮ್ ಮೇಲೆ ಸಾಫ್ಟ್ ಸರ್ಫೇಸ್ ಮೇಲೆ ಇಡಬೇಕು ನೀವು. ಇಲ್ಲಿ ನಾನು ತಲ್ದಿಮ್ ಉಪಯೋಗಿಸೇನೆ, ನೀವು ಕುಷನ್ ಗಿಷನ್ನು ಚೇರಲ್ಲ, ಸೋಫಾ ಅದ್ರ ಮೇಲೆ ಇಟ್ಟು ಕೂಡ ಮಾಡ್ಬೋದು. ಡ್ರಾಪಿಂಗ್ ಅ ಬಾಲ್, ಬಿಲೇಟ್ಸ್ ಬಾಲ್, ನಾಟ್ ಬಾಲ್ ಬೇರಿಂಗ್, ಬಿಲೇಟ್ಸ್ ಬಾಲ್ ತಗೊಳ್ಳಿ, ಒಂದಷ್ಟು ಎತ್ತರದಿಂದ ಅದನ್ನು ಬಿಡಬೇಕು. ಎಷ್ಟು ಎತ್ತರ ಅಂತ ಹೇಳಿ ನೀವು ಮೆಜರ್ ಮಾಡ್ಕೊಂಡು ಮಾಡ್ಬೇಕು ಇದನ್ನು, ಆಯಿತಾ? ಅದೇ ರೀತಿಯಲ್ಲಿ ಡ್ರಾಪಿಂಗ್ ದ ಸೇಮ್ ಬಿಲೇಟ್ಸ್ ಬಾಲ್ ಫ್ರಮ್ ದ ಸೇಮ್ ಹೈಟ್, ನಾನು 15 ಸೆಂಟಿಮೀಟರ್ ತೊಗೊತಾ ಇದ್ದೀನಿ ಇಲ್ಲೂ ಕೂಡ 15 ಸೆಂಟಿಮೀಟರ್ ಎತ್ತರದಿಂದ ವಿರ್ ಡ್ರಾಪಿಂಗ್ ಇಟ್ ಸೇಮ್ ಹೈಟ್ ಆನ್ ಟು ದ ಸೇಮ್ ಫ್ಲೋರ್. ಇದೇ ಸೆಟಪ್ಪು. ವ್ಯತ್ಯಾಸ ಏನಂತ ಹೇಳಿದ್ರೆ ಇಲ್ಲಿ ಸಾಫ್ಟ್ ಸರ್ಫೇಸ್ ಇತ್ತು ಅಲ್ವಾ, ಇಲ್ಲಿ ಹಾರ್ಡ್ ಸರ್ಫೇಸ್ ಇದೆ. ಏನಾಗುತ್ತೆ, ಏನು ವ್ಯತ್ಯಾಸ ಬರುತ್ತೆ ಅಂತ ಹೇಳಿ ಇಲ್ಲಿ ನೋಡಿ. ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರೆ, ದ ಡಯಾಮೀಟರ್ ಆಫ್ ದ ಕ್ರೇಟರ್ ಫಾರ್ಮ್ಡ್ ಆನ್ ಇಂಪ್ಯಾಕ್ಟ್. ಕ್ರೇಟರ್ ಅಂತ ಹೇಳಿದ್ರೆ ಹುಡುಗರ ಬಿದ್ದಾಗ ಗುಂಡಿ ಬರುತ್ತಲ್ಲ, ಗುಂಡಿಗೆ ಕ್ರೇಟರ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇನ್ ಕೇಸ್ ಆಫ್ ಸಾಫ್ಟ್ ಸರ್ಫೇಸ್ ದ ಡಯಾಮೀಟರ್, ಮತ್ತು ಇನ್ ಕೇಸ್ ಆಫ್ ಹಾರ್ಡ್ ಸರ್ಫೇಸ್ ದ ಡಯಾಮೀಟರ್. ಎಷ್ಟಿದೆ ಇಲ್ಲಿ ಡಯಾಮೀಟರು? ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಎಷ್ಟಿದೆ? ಇಲ್ಲೊಂದು 4 ಸೆಂಟಿಮೀಟರ್ ಇದೆ ಅಲ್ವಾ? ನೋಡಿ ಇಲ್ಲಿ 4.1 ಸೆಂಟಿಮೀಟರ್ ಇದೆ ಹೇಳಬೇಕು ಅಂದರೆ, ಇದು 4.6 ಸೆಂಟಿಮೀಟರ್ ಇದೆ. ಇನ್ ಕೇಸ್ ಆಫ್ ಸಾಫ್ಟ್ ಸರ್ಫೇಸ್ ಇಲ್ಲಿನ ಡಯಾಮೀಟರು ಇದಕ್ಕಿಂತ ಕಮ್ಮಿ ಇದೆ ಅಲ್ವಾ? ಏನಾಯಿತು? ಒಂದೇ ಹೈಟು, ಒಂದೇ ಬಾಲ್ ಬೇರಿಂಗು, ಒಂದೇ ಏನೋ ಇಟ್ಟು, ಆದರೆ ಇಲ್ಲಿನ ಕ್ರಿಯೇಟರು, ಇಲ್ಲಿನ ಗುಂಡಿ ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ. ಏನಕ್ಕೆ ಈ ಥರ ಆಯಿತು? ವ್ಯತ್ಯಾಸ ಏನು? ಇಲ್ಲಿ ಸಾಫ್ಟ್ ಸರ್ಫೇಸ್ ಇದೆ, ಇಲ್ಲಿ ಹಾರ್ಡ್ ಸರ್ಫೇಸ್ ಇದೆ. ವ್ಯತ್ಯಾಸ ಏನಂತ ಹೇಳಿದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಮೊದಲಿದಾಗಿ ರೇಟ್ ಆಫ್ ಚೇಂಜ್ ಅಂತ ಹೇಳಿದ್ರೆ ಏನು ಜ್ಞಾಪಕ ಇದೆಯಾ? ರೇಟ್ ಆಫ್ ಚೇಂಜ್ ಅಂದರೆ, ರೇಟ್ ಆಫ್ ಚೇಂಜ್ ಅಂತ ಹೇಳಿದ್ರೆ ಎಷ್ಟು ಬೇಗ ಒಂದು ವಸ್ತು ಏನೋ ಒಂದು ಬದಲಾಗುತ್ತೆ, ಎಷ್ಟು ಬೇಗ ಬದಲಾಗ್ತಾ ಇದೆ ಅಂತ ಹೇಳಿ.
ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳಿದ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳಿದ್ರೆ ಮೊಮೆಂಟಮ್ ಎಷ್ಟು ಬೇಗ ಬದಲಾಗ್ತದೆ ಅಂತ ಹೇಳಿ ಮಾತಾಡಿದ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಇಲ್ಲಿ ನಾವು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಬಗ್ಗೆ ಅರ್ಥ ಮಾಡ್ಕೊತಾ ಇದ್ದೀವಿ. ದ ಮೊಮೆಂಟಮ್ ಇಸ್ ದ ಸೇಮ್ ಇನ್ ಬೋತ್ ದ ಕೇಸಸ್. ಏನಕ್ಕೆ ಅಂತ ಹೇಳಿದ್ರೆ ಎರಡರದ್ದು ಮಾಸ್ ಒಂದೇನೆ, ಮಾಸ್ ಇಸ್ ಸೇಮ್. ಮತ್ತೆ ಹೈಟ್ ಕೂಡ ಸೇಮು. ಇಲ್ಲಿಂದ ಇಲ್ಲಿ ಎರಡರಲ್ಲೂ ನೀವೇ ನೋಡಿದ್ರೆ ನಾನೇನು ಮೋಸ ಮಾಡ್ತಾ ಇಲ್ಲ ನಿಮಗೆ. ಎರಡರಲ್ಲೂ ಹೈಟ್ ಒಂದೇ ಅಲ್ವಾ. ಈ ಹೈಟು 15 ಸೆಂಟಿಮೀಟರ್ ಇಟ್ಟಿದೆ ಅಲ್ಲಿ, ಅಲ್ಲೂ ಕೂಡ ಇದೇ ಹೈಟ್ ಇಟ್ಟಿದ್ದೀನಿ ಅಲ್ವಾ. ಬಿಟ್ಟಾಗ ಇಲ್ಲಿನ ವೆಲಾಸಿಟಿ ಮತ್ತು ಇಲ್ಲಿನ ವೆಲಾಸಿಟಿ ಒಂದೇ ಇರುತ್ತೆ. ಹಾಗಾಗಿ ಮೊಮೆಂಟಮ್ ವಿಚ್ ಇಸ್ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಎರಡರಲ್ಲೂ ಒಂದೇ ಇರುತ್ತೆ. ಸರಿ ತಾನೆ? P1 is same as P2. ಬಟ್ ಕೊನೆಯದಾಗಿ ಇಲ್ಲಿ ನೋಡಿ, ಇಲ್ಲಿ ಬಿದ್ದಾಗ ಈ ಸಾಫ್ಟ್ ಕ್ವಶನ್ ಇರುತ್ತಲ್ಲ, ಏನು ಮಾಡುತ್ತದೋ ಇಲ್ಲಿ ಓದ್ಕೊಂಡವನ ಅರ್ಥ ಆಗುತ್ತೆ. ದ ಮೊಮೆಂಟಮ್ ಇಸ್ ಸೇಮ್ ಇನ್ ಬೋತ್ ದ ಕೇಸಸ್. ಏನಕ್ಕಂತ ಹೇಳಿದ್ರೆ ಮಾಸ್ ಆ್ಯಂಡ್ ವೆಲಾಸಿಟಿ ಜಸ್ಟ್ ಬಿಫೋರ್ ದ ಇಂಪ್ಯಾಕ್ಟ್ ವಾಸ್ ಸೇಮ್ ಅಲ್ವಾ. ಹೊಡೆಯೋದಕ್ಕಿಂತ ಮುಂಚೆ ಮಾಸ್ ಮತ್ತು ವೆಲಾಸಿಟಿ ಮೊಮೆಂಟಮ್ ಒಂದೇ ಇದೆ. ಇಟ್ ಈಸ್ ದ ರೇಟ್ ಅಟ್ ವಿಚ್ ದ ಮೊಮೆಂಟಮ್ ಚೇಂಜ್ಡ್ ವಾಸ್ ಡಿಫ್ರೆಂಟ್. ಇಲ್ಲಿ ಎಷ್ಟು ಬೇಗ ಬದಲಾಗುತ್ತೆ, ಇಲ್ಲಿ ಅಷ್ಟೊಂದು ಬೇಗ ಬದಲಾಗಲ್ಲ, ಇಲ್ಲಿ ಬೇಗ ಬದಲಾಗುತ್ತೆ. ಏನಕ್ಕಂತ ಹೇಳಿದ್ರೆ ವಿ ನೋ ದಟ್ ಇನ್ ಕೇಸ್ ಆಫ್ ಸಾಫ್ಟ್ ಸರ್ಫೇಸ್ ಇಟ್ ಟೇಕ್ಸ್ ಮೋರ್ ಟೈಮ್ ಫಾರ್ ದ ಆಬ್ಜೆಕ್ಟ್ ಟು ಸ್ಟಾಪ್. ನೀವೇ ನೋಡಿದ್ದೀರಾ, ಒಂದು ದಿಂಬು ತೊಗೊಂಡು ನೀವು ಮಕ್ಕಳು ಆಟ ಆಡಿದಾಗ ದಿಂಬಿಂದ ಅಷ್ಟು ಹೊಡ್ತಾ ಬೀಳಲ್ಲ. ಅದೇ ನೀವು ಬೇರೆ ಏನಂತ ತಗೊಳ್ಳಿ, ಒಂದು ಬೋರ್ಡ್ ತಗೊಳ್ಳಿ, ಒಂದು ಸ್ಕೇಲ್ ತಗೊಳ್ಳಿ, ಅಷ್ಟೇ ಜೋರು ಹೊಡೆದ್ರೆ ಜೋರಿಗೆ ಇಟ್ಟು ಬೀಳುತ್ತೆ ತಾನೆ. ಏನಕ್ಕಂತ ಹೇಳಿದ್ರೆ ಸಾಫ್ಟರ್ ಆಬ್ಜೆಕ್ಟ್ಸ್ ಟೇಕ್ ಮೋರ್ ಟೈಮ್ ಟು ಚೇಂಜ್ ಇಟ್ಸ್ ಮೊಮೆಂಟಮ್. ಬಿಕಾಸ್ ಆಫ್ ದ್ಯಾಟ್, ಹಾಗಾಗಿ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಮೊದಲನೇ ಕೇಸಲ್ಲಿ ಕಮ್ಮಿ ಇರುತ್ತೆ, ಎರಡನೇ ಕೇಸಲ್ಲಿ ಹೆಚ್ಚಿರುತ್ತೆ. ದಸ್ ಹೈಯರ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳಿದ್ರೆ ಮೊಮೆಂಟಮ್ ಬೇಗ ಬದಲಾದಷ್ಟು ಗ್ರೇಟರ್ ಇಸ್ ದ ಇಂಪ್ಯಾಕ್ಟ್ ಆರ್ ದ ಫೋರ್ಸ್. ಫೋರ್ಸ್ ಹೆಚ್ಚಿರುತ್ತೆ. ಫೋರ್ಸ್ ಹೆಚ್ಚಿದ್ರೆ ಏನಾಗುತ್ತೆ, ಕ್ರೇಟರ್ ದೊಡ್ಡದಾಗುತ್ತೆ. ಇಲ್ಲಿನ ಕ್ರೇಟರು ಇಷ್ಟಿತ್ತು ಅಂತ ಹೇಳಿದ್ರೆ ಇಲ್ಲಿನ ಕ್ರೇಟರು ಇದಕ್ಕಿಂತ ದೊಡ್ಡದಿರುತ್ತೆ. ಕಾಪಿ ಪೇಸ್ಟ್, ಇದಕ್ಕಿಂತ ಒಂದಿಷ್ಟಿರುತ್ತೆ. ಸುಮ್ಮನೆ ಹೇಳ್ತಾ ಇರೋದು ಅಲ್ವಾ. ಹೆಚ್ಚು ಕಮ್ಮಿ ಬಂದೇ ಬರುತ್ತೆ, ಇದರಲ್ಲಿ ಹೆಚ್ಚಿರುತ್ತೆ, ಅದೊಂದು ಹೇಳ್ಬೋದು. ಸೊ ಇಂಪ್ಯಾಕ್ಟ್ ಆರ್ ಫೋರ್ಸ್, ಇಂಪ್ಯಾಕ್ಟ್ ಅಂದರೆ ಫೋರ್ಸ್ ಅಂತ ಹೇಳಿದ್ರೆ ಎರಡೂ ಒಂದೇನೆ, ಈಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಎಷ್ಟು ಬೇಗ ಮೊಮೆಂಟಮ್ ಚೇಂಜ್ ಆಗುತ್ತೋ ಅಷ್ಟು ಫೋರ್ಸ್ ಬೀಳುತ್ತೆ ಅಂತ ಹೇಳಿ ಲೆಕ್ಕ. ಇಲ್ಲಿ ನಿಧಾನಕ್ಕೆ ಬೀಳ್ತು, ಇಲ್ಲಿ ಜೋರಿಗೆ ಬೀಳ್ತು ಅನ್ನೋದಕ್ಕಿಂತ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಲ್ಲಿ ಬೇಗ ಚೇಂಜ್ ಆಯಿತು, ಇಲ್ಲಿ ಆರಾಮಾಗಿ ಚೇಂಜ್ ಆಯಿತು ಅಲ್ವಾ. ಅದಕ್ಕೆ ನೀವು ಏನನ್ನ ಮುಂದೆ ಬಿದ್ದಾಗ ಒಂದು ಸೋಫಾ ಸೆಟ್ಟು ಇಲ್ಲ ಏನೋ ಮೇಲೆ ಬಿತ್ತು ಅಂತ ಹೇಳಿದ್ರೆ ಏನು ಅಷ್ಟೊಂದು ಹೇಟ್ ಬೀಳಲ್ಲ. ಅದೇ ನೆಲದ ಮೇಲೆ ಬಿತ್ತು ಅಂತ ಹೇಳಿದ್ರೆ ಸರಿಗೆ ಬೀಳುತ್ತೆ ತಾನೆ. ಇದೇ ವ್ಯತ್ಯಾಸ ಕಂಡ್ರು, ಅಷ್ಟೇ ಇನ್ನೇನಿಲ್ಲ. ಈ ನೀರು ಮೇಲೆ ಬಿಡಬೇಕಾದ್ರೆ ಈ ಪೂರಾ ಹಿಂಗೆ ತಪ್ಪಂತ ಬೀಳ್ತಾರೆ ನೋಡ್ರಿ, ಬಿದ್ದಾಗ ಫುಲ್ ಕೆಂಪು ಆಗೋಗುತ್ತಲ್ಲ. ಏನಕ್ಕಂತ ಹೇಳಿದ್ರೆ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಮಿಡಿಯೇಟಾಗಿ ಆಗುತ್ತೆ ಜೋರಿಗೆ, ಅದಕ್ಕೆ ಜೋರಿಗೆ ಬೀಳೋದು. ಅದೇ ನೀವು ಹಿಂಗೆ ಒಂಥರ ಗ್ಲೈಡ್ ಮಾಡ್ಕೊಂಡು ಹೋಗೋದು ಅಂತ ಹೇಳ್ತಾರಲ್ಲ, ಡೈ ಹೊಡಿತಾರಲ್ಲ, ಹಂಗೆ ಹೊಡಿತು ಇಲ್ಲ ಸೀದಾ ಬಿತ್ತು ಅಂತ ಹೇಳಿದ್ರೆ ಅಲ್ಲಿ ಮೊಮೆಂಟಮ್ ಆರಾಮಾಗಿ ಚೇಂಜ್ ಆಗುತ್ತೆ, ಅದಕ್ಕೆ ಎಲ್ಲ ಅಷ್ಟೊಂದು ಏಟ್ ಬೀಳಲ್ಲ. ಆಯಿತಾ? ನೀರಲ್ಲಿ ನೀವು ಆಟಾಡಿದರೆ ಇದು ಗೊತ್ತಿರುತ್ತೆ ನಿಮಗೆ. ಇದೇ ನಿಮ್ಮ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಮುಂದೆ ಸತಿ ನೀರಿಗೆ ಬಿದ್ದಾಗ ಯೋಚನೆ ಮಾಡಿ, ಅವಾಗ ಕ್ಲೀನಾಗಿ ಅರ್ಥ ಆಗುತ್ತೆ. ಇದೆಲ್ಲ ನೀವು ಮನೇಲಿ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಮನೇಲಿ ಮಾಡಿ ಇವನ್ನೆಲ್ಲ. ಆಯಿತಾ? ಇವಾಗ ಪಾಸ್ ಮಾಡ್ಕೊಂಡು ನೋಡಿ, ಎಲ್ಲ ಬರ್ಕೊಬೇಕು, ಏನು ಬಿಡೋಂಗಿಲ್ಲ.